ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಚೆನ್ನಾಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಕಣಪ್ಪ. ರಾಜಕೀಯಕ್ಕೆ ಬಂದಮೇಲೆ ಓಕೆ, ವೆಲ್ಕಮ್ ಟು ದ ಮ್ಯಾಟರ್. PM ಮೋದಿ ಸಾಹೇಬರಿಗೆ ಸ್ಕೆಚ್ ಮಾಡಿದ್ರಂತೆ ಕಣಪ್ಪ. ಎಲ್ಲಿ? ಚೈನಾಗೆ ಹೋಗಿ ಬಂದಿದ್ರು ಕಣಪ್ಪ. ಚೈನಾ ಜಪಾನ್ ಕಡೆ ವಿಸಿಟ್ ಕೊಟ್ಟು ಬರಬೇಕಾದ್ರೆ ಸ್ಕೆಚ್ ಮಾಡಿದ್ರು. ಸೊ ಪುಟಿನ್ ಅವರು ಕಾಪಾಡಿದ್ದಾರೆ ಅನ್ನೋ ಮೆಸೇಜು ವೈರಲ್ ಕೂಡ ಆಗ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಅವರಿಗೆ ಮೋದಿ ಅವ್ರನ್ನ ಎತ್ತು ಬಿಡೋಣ ಅಂತ ಸ್ಕೆಚ್ ಮಾಡಿದ್ರಂತೆ. ಇದ್ರ ಹಿಂದೆ ಯಾರಿದ್ದಾರೆ, ಇದ್ರ ಕೈವಾಡ ಯಾರಿದೆ? ತುಂಬ ಜನ ವೈರಿ ಆಗ್ಬಿಟ್ಟವ್ರೆ ಕಣಪ್ಪ ಮೋದಿ ಅವ್ರಿಗೆ. ಯಾರಪ್ಪ ಅಂದರೆ ಟ್ರಂಪ್ ಮೇನು ಕಣಪ್ಪ. ಟ್ರಂಪ್ ಯಾವಾಗಲೂ ಇಂಡಿಯಾ ಹಿಂದೆ ಇದ್ದವನು, ಯಾವಾಗಲೂ ಮೋದಿ ಜೊತೆ ಓಡಾಡ್ತಾ ಇದ್ದವನು. ಇದ್ದಕ್ಕಿದ್ದಂಗೆ ಪಾಕಿಸ್ತಾನಕ್ಕೆ ಜಂಪ್ ಆಗಿಬಿಟ್ಟವನೇ ಕಣಪ್ಪ. ಅವನೇ ಯುದ್ಧದ ವಿಮಾನ ಎಲ್ಲ ಕೊಡ್ತಾವನಂತೆ ಫ್ರೀಯಾಗಿ ಗಿಫ್ಟಿಗೆ. ಯಾರು ಪಾಕಿಸ್ತಾನದ ಮುಸ್ಲಿಮ್ನವ್ರಿಗೆ ಫುಲ್ ಸಹಾಯವನ್ನು ಮಾಡುವಂಥದ್ದು. ಅದು ಬಿಟ್ಟರೆ ಇನ್ನು ಚೈನಾದಲ್ಲಿ ಏನಾಗ್ಬಿಟ್ಟಿದೆ ಕಣಪ್ಪ ಅಂದರೆ, ಯಾಕೆ ಹೆದರ್ತಾರೆ ಅಂದರೆ ಪಾಕಿಸ್ತಾನದವರು ಚೈನಾದವ್ರಿಗೆ ಎಲ್ಲ ಮಸೀದಿಗಳನ್ನೆಲ್ಲ ಒಡೆದಾಕ್ತಾ ಇದ್ದಾನಂತೆ. ಎಲ್ಲಿ? ಚೈನಾದಲ್ಲಿರೋ ಮಸೀದಿಗಳನ್ನೆಲ್ಲ ಒಡೆದಾಕ್ತಾ ಇದ್ದಾರಂತೆ. ಹಿಂಗಾಗಿ ಯಾಕಂದರೆ ಮುಸ್ಲಿಮು ಜಾಸ್ತಿ ಇರೋದು ಚೈನಾದಲ್ಲಿ ಅನ್ನೋದು ಒಂದು ಮಾಹಿತಿ. ತುಂಬ ಜನ ಮುಸ್ಲಿಮ್ನವ್ರು ಅಲ್ಲಿದ್ದಾರೆ. ಸೊ ಹೀಗಾಗಿ ಪಾಕಿಸ್ತಾನ, USA ಆಮೇಲೆ ಚೈನಾ ಇವೇ ಯಾವಾಗಲೂ ಮೂರು ಒಂದಾಗೇ ಇರ್ತಾರೆ ಯಾವಾಗ ನೋಡಿದ್ರು. ಟರ್ಕಿ ಒಳಗಡೆ ಏನೋ ನಡೀತಾ ಇಲ್ಲ ಕಣಪ್ಪ. ಟರ್ಕಿಯವರು ಫುಲ್ಲು ಟರ್ಕಿಯವ್ರಿಗೆ ಟುರ್ಕಿ ಹೋದಂಗೆ ಆಗ್ಬಿಟ್ಟಿದೆ. ಫುಲ್ ಸೈಲೆಂಟ್ ಆಗ್ಬಿಟ್ಟವ್ರೆ ಕಣಪ್ಪ. ಯುದ್ಧ ಬೇರೆ ಶುರು ಆಗ್ಬಿಟ್ಟಿದೆ. ಈಗ ಇನ್ನೊಂದು ಕಣಪ್ಪ, ಈಗ ನಾವೇನು ನೀರನ್ನ ನಿಲ್ಲಿಸ್ಬಿಟ್ಟಿದ್ವೋ ಭಾರತದೊಳಗಡೆ ನೀರನ್ನ ಪಾಕಿಸ್ತಾನಕ್ಕೆ ಕಳ್ಸೋದನ್ನ, ಹಂಗೀಗ ಅಫ್ಘಾನಿಸ್ತಾನದವರು ರೆಡಿ ಮಾಡ್ತಾವ್ರಂತೆ. ಅವ್ರಿಗೂ ನೀರು ಅಲ್ಲಿ ಹೋಗ್ತಾ ಇದ್ದದ್ದು ನೀರನ್ನು ಕೂಡ ನಿಲ್ಲಿಸ್ತಾವ್ರಿ. ಅವ್ರಿಗೆ ಅಲ್ಲಿಂದನೂ ನೀರು ಹೋಗೋದು ನಿಂತು ಬಿಟ್ರೆ ಪಾಪ ವಾಷಿಂಗ್ ಎಲ್ಲ ಪ್ರಾಬ್ಲಮ್ ಆಯ್ತದೆ ಅನಿಸ್ತೈತೆ ಪಾಕಿಸ್ತಾನದವ್ರಿಗೆ. ಆಗಬೇಕು. ಯಾಕಪ್ಪ ಅಂದರೆ ಅವರು ಮಾಡಿರೋಂಥ ಒಂದು ತಪ್ಪು ಏನಿದೆಯೋ ಭಾರತದವ್ರಿಗೆ, ಪಹಲ್ಗಾಮ್ ಒಳಗಡೆ ಆಗಿರುವಂಥ ಒಂದು ಅಟ್ಯಾಕು ಅದು ಬಿಟ್ಟಿಲ್ಲ ಇನ್ನೂ. ಗೊತ್ತಾಯ್ತೇನಪ್ಪ? ಸಿಂಧೂರ್ ಆಪರೇಷನ್ ಗೊತ್ತಲ್ಲ, ಇನ್ನೂ ಮುಗೋದಿಲ್ಲ ಅಂತ ಮೋದಿಜಿ ಸಾಹೇಬರು ಹೇಳೋರೆ. PM ಮೋದಿಯವರು ಅವ್ರಿಗೂ ಸ್ಕೆಚ್ ಮಾಡಿಬಿಟ್ಟಿದ್ರಂತೆ. ಸೊ ಪುಟಿನ್ ಅವರು ಅವ್ರ ಕಾರಲ್ಲಿ ಕರ್ಕೊಂಡು ಹೊರಟು ಬಿಟ್ಟಿದ್ದಾರೆ. ಹಿಂಗಾಗಿ ಒಂದು ಮಾಹಿತಿ ಕಣಪ್ಪ, ಅದು ವೈರಲ್ ಎಲ್ಲ ಆಗ್ತಾ ಐತೆ. ಅಷ್ಟು ಸುಲಭ ಅಲ್ಲ ನಮ್ಮ ಪ್ರಧಾನಿ ಮಂತ್ರಿ ಮೋದಿಯವ್ರಿಗೆ ಮುಟ್ಟೋದು. ವೈರಿಗಳಿಗಿನ್ನೂ ಗೊತ್ತಿಲ್ಲ ಅವ್ರು ಹೆಂಗವ್ರೆ, ಅವ್ರ ಹಿಂದೆ ಎಷ್ಟು ಜನ ಇರ್ತಾರೆ, ಬಾಡಿಗಾರ್ಡ್ಸು, ಕಮಾಂಡರ್ಸು, ತುಂಬ ಜನ ಇದ್ದಾರೆ. ಭಾರತನ ತುಂಬ ಇಷ್ಟಪಡುವಂಥ ಮೋದಿಯವ್ರನ್ನ ಟಚ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಮೋದಿಯವರು ಮೊನ್ನೆ ಒಂದು ಈ ಮೀಟಿಂಗಲ್ಲಿ ಕೂಡ ಹೇಳಿದ್ದಾರೆ. ಆಮೇಲೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹೇಳಿದರು. ಎಲ್ಲ ಚಪ್ಪಾಳೆ ತಡ್ತಾ ಇದ್ರು. ಮೈ ಉದರ್ಶಿ ಆಯಾ ಭಯೋ ಬೆಳನೋ ಮೈ ಉದರ್ಶಿ ಆಯಾ. ಎಲ್ಲರೂ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡೋದಕ್ಕೆ ಮೈ ಬಚ್ಕೆ ಆಗಯ ಇಸ್ಕೆ ಲಿಯೆ ತಾಳಿ ಬಜರೆ ಹೋ ಅಂದರು. ಹಿಂಗಂದ ತಕ್ಷಣ ಎಲ್ಲ ಖುಷಿ ಆಗ್ಬಿಟ್ರು ಕಣಪ್ಪ. ಎಸ್, ಬದುಕು ಬಂದೆ ಅಂತ ಮೋದಿಯವರು ಹೇಳಿದ್ದಾರೆ ಈ ಮಾತು. ಸೊ ಇನ್ನೂ ವೈರಲ್ ಆಗ್ತಾ ಇತ್ತದು ಈ ಸುದ್ದಿ. ಮೋದಿಯವ್ರನ್ನೇ ಎತ್ತಕ್ಕೆ ನೋಡಿದ್ರಂದ್ರೆ ಯಾರು ಇರಬೇಕಿದ್ರೆ ಹಿಂದೆ ಕೈವಾಡ ಯಾರ್ದಿದೆ ಅಂತ ಇವಾಗ ಒಂದು ಪಾಕಿಸ್ತಾನ ಇಲ್ಲ ಒಂದು USA ಯಾರ ಕೈವಾಡ ಇದೆ, ಇಲ್ಲ ಟರ್ಕಿ ಇದೆಯಾ, ಯಾರ್ದಿದೆ ಅಂದ್ಬಿಟ್ಟೀಗ ಕಣ್ಣು ಹಿಡಿತಾರೆ. ಎಲ್ಲ ಅಲ್ಲಿಂದ ಹಿಂದೆಯಿಂದ ಎಲ್ಲ ಬಂದೈತೆ ಕಣಪ್ಪ. ಅಲ್ಲಿಂದ ತನಿಖೆ ಮಾಡಿದವರು ಅಲ್ಲೆಲ್ಲ ಇರ್ತಾರಲ್ಲಪ್ಪ, ನಮ್ಮ ಕಡೆಯವರು CBIಗಳು ಇದ್ದಂಗೆ ಇರ್ತಾರೆ. ಪಾಕಿಸ್ತಾನದಲ್ಲಿ ಇಂಡಿಯಾಗೆ ಮಾಹಿತಿನ ಕೊಟ್ಟಿರ್ತಾರೆ. ಹಿಂಗಾಗಿದೆ, ಸ್ಕೆಚ್ ಮಾಡಿದರೆ ಹುಷಾರಾಗಿರಿ, ಎಚ್ಚರವಾಗಿರಿ ಅಂತ. ಸೊ ನಮ್ಮ ಮೋದಿಯವರು ಸೇಫಾಗಿ ಬಂದವರು. ಇದೊಂದು ನಿಜವೂ ಖುಷಿಯಾದ ವಿಚಾರ ಅಂತ ಹೇಳ್ಬೋದು ಕಣಪ್ಪ. ಎಸ್, ಖಂಡಿತ ಅವ್ರು ಇರಲೇಬೇಕು ಅನ್ನೋದು ಎಲ್ಲರ ಉದ್ದೇಶ. PM ಆಗಿ ಅವರೇ ಇರಬೇಕು ಕೊನೆಯವರೆಗೂ ಅಂತ. ಆಮೇಲೆ ಇನ್ನೊಂದು ಕಣಪ್ಪ, ಪ್ರದೀಪ್ ಈಶ್ವರ್ ಅವರು ಹೇಳವ್ರೆ, ಏನ್ರಿ ಯಾವಾಗಲೂ ನೋಡಿದ್ರು ಮೋದಿ 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 ಅಂತೀರಾ. ಎಷ್ಟು ಸರಿ ರೀ, ನಮಗೂ ಬೇಜಾರಾಗಿಲ್ರಿ ಅವ್ರನ್ನೂ ಪ್ರಧಾನಿಯಾಗಿ ನೋಡಿ ಬೇರೆಯವ್ರಿಗೆ ಸಿಗಾಕೆ ಅವಕಾಶ ಕೊಡಬೇಕಲ್ವಾ. ರಾಹುಲ್ ಗಾಂಧಿ ಅವರು ಆಗೋದು ಯಾರು ತಪ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟವ್ರು. ಯಾರು? ಪ್ರದೀಪ್ ಈಶ್ವರ್ ಅವರು. ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗೋಕ್ಕೆ ಯಾರು ಕೈಯಲ್ಲೂ ತಪ್ಸೋಕ್ಕಾಗಲ್ಲ, ಅವ್ರು ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತಾರೆ ಅಂತ ಅವರು ಡಿಸೈಡ್ ಮಾಡ್ಬಿಟ್ಟವ್ರಂತೆ ಕಾಂಗ್ರೆಸ್ಸಲ್ಲಿ. ಈಗ ಜನಗಳು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಓಕೆ, ಈಗೀಗ ಆಯ್ತಪ್ಪ, ಪ್ರತಾಪ್ ಸಿಂಹ ಅವ್ರದ್ದು ಆಮೇಲೆ ಇವ್ರದ್ದು ಇಬ್ಬರದು ಟೇಕ್ ಆಫರ್ ಆಯಿತು. ಈಗ ಇವರು ಮೋದಿ ಅವ್ರ ಬಗ್ಗೆ ಹೇಳಿದ್ರು. ಆಮೇಲೆ ರಾಹುಲ್ ಗಾಂಧಿ ಅವ್ರನ್ನ ಇವರು ಪ್ರೈಮ್ ಮಿನಿಸ್ಟರ್ ಮಾಡ್ತಾರಂತೆ. ಯಾರು? ಪ್ರದೀಪ್ ಈಶ್ವರ್ ಅವರು. ನಾವು ಕಾಯ್ದು ನೋಡಬೇಕು ಕಣಪ್ಪ, ಕಾಂಗ್ರೆಸ್ ಅವರು ಎಷ್ಟು ಏನು ಮಾಡ್ತಾರೆ ಅಂತ. ನಾವು ಯಾವ ಪಕ್ಷಕ್ಕೂ ಸಪೋರ್ಟ್ ಅಲ್ಲ ಕಣಪ್ಪ. ನಮಗೆ JDS ಒಂದೇ, BJPನೂ ಒಂದೇ, ನಮಗೆ ಕಾಂಗ್ರೆಸ್ಸು ಒಂದೇ. ಜನಗಳು ಮಾತಾಡ್ರ ಮಾತು ಕಿವಿಯಿಂದ ಕೇಳಿದ್ದು, ಕಣ್ಣಿಂದ ನೋಡಿದ್ದು ಮಾತ್ರ ನಾವು ಹೇಳ್ತೀವಿ ಕಣಪ್ಪ. ಎಸ್, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೂ ಹಲವಾರು ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಆಮೇಲೆ ಇನ್ನೊಂದು ವಿಚಾರ ಕಣಪ್ಪ, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಹೇಳಿದ್ರು, DK ಸಾಹೇಬರು ಹೇಳಿದ್ರು, ಏ ಖಾತಾ ಮಾಡಿಸ್ಕೊಳ್ಳೋಕ್ಕೆ ನಿಮಗೆ B-ಯಿಂದ A ಖಾತಾಗೆ ಇಷ್ಟು % ಆಗುತ್ತೆ, ನೀವು ಮಾಡಿಸ್ಕೊಳ್ಬೇಕಾಗತ್ತೆ, ಹಂಗೆ ಅಂತ. ಸೊ HD ಕುಮಾರಸ್ವಾಮಿ ಅವರು ಹೇಳಿರೋಂಥದ್ದು ಏನಪ್ಪ ಅಂದರೆ, ಯಾರೂ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಇವರು ದುಡ್ಡು ಇವ್ರ ಕಡೆ ಖಾಲಿ ಆಗೋಗ್ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ.
ಅವರ ಏನಪ್ಪ ಅವ್ರ ಬ್ಯಾಂಕ್ ಒಳಗಡೆ ಏನೂ ದುಡ್ಡಿಲ್ಲ ಇವಾಗ. ಕಾಂಗ್ರೆಸ್ ಅವರ ಬ್ಯಾಂಕ್ ಒಳಗಡೆ ದುಡ್ಡೇ ಇಲ್ಲ, ಅವ್ರ ಕಡೆನೇ ದುಡ್ಡಿಲ್ಲ, ಹಂಗಾಗ್ಬಿಡದೆ. ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಸ್ಕ್ಯಾಮ್ಗಳು ಮಾಡಿ ದುಡ್ಡು ಮಾಡ್ತಾವ್ರೆ. ಹುಷಾರಾಗಿರ್ರಿ, ಮಾಡಿಸ್ಕೊಳ್ಕೊ. ಇನ್ನೊಂದು ಸ್ವಲ್ಪ ದಿವಸ ಈ ಸರ್ಕಾರ ಹೋಯ್ತು ಅಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳವ್ರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೈ ಡ್ರಾಮಾ ಅಂತ ಹೇಳ್ಬಿಟ್ಟವ್ರಿ ಕಣಪ್ಪ. ಇವರು ಡ್ರಾಮಾ, ಕಾಂಗ್ರೆಸ್ನವ್ರು ಮಾಮೂಲಿ ಗೊತ್ತಿಲ್ಲಪ್ಪ, ಈ ಪಕ್ಷದವ್ರು ಆ ಪಕ್ಷದವ್ರು ಮಾತಾಡ್ತಾನೆ ಇರ್ತಾರೆ, ಯಾರು ಏನು ಮಾಡೋಕ್ಕಾಗಲ್ಲ. ಪಕ್ಷ ಆದ್ಮೇಲೆ ಹಂಗೆ ಕಣಪ್ಪ, ಅಲ್ವೇನ್ರಪ್ಪ? ಸೊ ಇನ್ನೂ ಹಲ್ವಾರು ವಿಚಾರಗಳು ಕಣಪ್ಪ. ಜಸ್ಟ್ ವೇಟ್ ಅಂಡ್ ವಾಚ್, ಪೊಲಿಟಿಕ್ಸ್ ಮಸಾಲ ದೋಸೆ. ಇನ್ನೊಂದು ವಿಚಾರ ಕಣಪ್ಪ, ನವೆಂಬರ್ 15ನೇ ತಾರೀಕು DCM ದೆಹಲಿಗೆ ಪ್ರಯಾಣ. ಸೊ ಹೈಕಮಾಂಡ್ ನ ಭೇಟಿಯಾಗಕ್ಕೆ DCM ಹೋಗ್ತಾವ್ರೆ, DK ಶಿವಕುಮಾರ್ ಸಾಹೇಬ್ರು ಹೋಗ್ತಾವ್ರೆ ಅಂತ ಕಣಪ್ಪ. 15ನೇ ತಾರೀಕು ಕ್ರಾಂತಿ ಅಂತ ಇದ್ರಲ್ಲ, ಆ ಕ್ರಾಂತಿ ಅನ್ನೋದು ಗೊತ್ತಾಗುತ್ತೆ. ಚಿತ್ತಾಪುರದಲ್ಲಿ RSS ಅವರದ ಪ್ರತಿಭಟನೆಗಳು ಅವು ಇವು ಅನ್ನೋದು ಏನಿದೆ ಅದೆಲ್ಲ ಸೈಲೆಂಟ್ ಆಗಿಬಿಟ್ಟಿದೆ. ದಯವಿಟ್ಟು ಯಾರು ಏನು ಮಾಡಕ್ಕೆ ಹೋಗ್ಬಿಡಿ ಅಂತ ಸೂಚನೆಗಳು ಬಂದಾವಂತೆ. ಸೊ ಸೈಲೆಂಟ್ ಆಗಿಬಿಟ್ಟವ್ರೆ. ಸೊ ಇದಕ್ಕೆ ಕಾರಣ ಯಾರು? RSS ಅಂತ ಹೇಳಿದವರು ಪ್ರಿಯಾಂಕಾ ಖರ್ಗೆ ಅವರು ಮಾಡಿರೋಂಥ ಕೆಲಸ. ಸೊ ಈಗ ಏನಾಗ್ತಾ ಇದೆಯಪ್ಪ ಅಂದ್ರೆ, ಈಗ ವೇಟ್ ಮಾಡ್ತಾವ್ರಿ. RSS ಯಾಕೆ ಸೈಲೆಂಟ್ ಆಗ್ಬಿಟ್ಟಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ, ಈಗ ಗೊತ್ತಾಗತ್ತೆ ಯಾಕೆ ಏನು ಅಂತ. ಸೊ ಯಾವುದು ಕೂಡ ಏನು ಅಲ್ಲಿ ಚಟುವಟಿಕೆಗಳು ನಡೀತಾ ಇಲ್ಲ, ಸೈಲೆಂಟ್ ಆಗಿದೆ RSS ಅನ್ನೋ ಮಾಹಿತಿ ಕೂಡ ನಮಗೆ ಬರ್ತಾ ಇದೆ. RSS ಅವ್ರು ಸೈಲೆಂಟ್ ಆಗ್ಬಿಟ್ಟವ್ರೆ. ಪ್ರಿಯಾಂಕಾ ಖರ್ಗೆ ಅವರು ಸೈಲೆಂಟ್ ಆಗ್ತಲ್ಲ, ಬಟ್ ಅವ್ರು RSS ಅನ್ನೋದನ್ನ ಮಾತ್ರ ಬಿಟ್ಟಿಲ್ಲ. ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾಕೆ RSS ಕಂಡ್ರೆ ಆಗಲ್ಲ ಅದು ಕೂಡ ಗೊತ್ತಾಗಬೇಕು. ಸೊ DCM DK ಶಿವಕುಮಾರ್ ಅವರು ಭೇಟಿ ಆಗ್ತಾವ್ರಂತೆ ಕಣಪ್ಪ ಹೈಕಮಾಂಡ್ಗೆ. ಯಾಕಂದ್ರೆ 18ನೇ ತಾರೀಕು ಅಂತ ಏನೋ ಹೇಳಿದ್ರು, ಅದಕ್ಕಿಂತ ಮುಂಚೆ 18 ಮುಂಚೆ 15ಕ್ಕೆ ಹೋಗಿ ಕವರ್ ಮಾಡ್ಕೊಂಡ್ಬಿಡೋಣ ಹೈಕಮಾಂಡ್ ಅನ್ನ. ಸೊ CM ಆಗೋ ಚಾನ್ಸಸ್ ಐತಾ DK ಶಿವಕುಮಾರ್ ಸಾಹೇಬ್ರು ಅನ್ನೋದನ್ನ ವೇಟ್ ಮಾಡಿ ನೋಡಬೇಕು. ಇಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಸತೀಶ್ ಜಾರಕಿಹೊಳಿ ಅವರಿಗೆ ಫುಲ್ ಸಪೋರ್ಟ್. ಯಾಕಂದ್ರೆ ಯತೇಂದ್ರ ಅವರು ಹೇಳಿರೋ ಮಾತು ಫುಲ್ ಸಂಚಲನ. ಕಾಂಗ್ರೆಸ್ ಅಲ್ಲಿ ಫುಲ್ ಸಂಚಲನ, ಪಟಾಕಿ, ದೀಪಾವಳಿ, ಢಮ ಆ ತರ ಆಗ್ಬಿಟ್ಟಿದೆ ಕಣಪ್ಪ. ಸುದ್ದಿಗಳೆಲ್ಲ ಒಳಗಡೆ ಹರಡ್ಕೊಂಡ್ಬಿಟ್ಟದೆ. DK ಅವರಿಗೆ CM ಮಾಡ್ತೀನಿ ಅಂತ ಆಸೆ ಇಟ್ಕೊಂಡ್ರು, ಅವ್ರ ಕಡೆ MLAಗಳಿಗೆ ಬೇಜಾರಾಗ್ಬಿಟ್ಟದೆ. ಯಾರ್ಯಾರು ಹೇಳೋರು, ಯತೇಂದ್ರ ಅವ್ರು ಯಾಕೆ ಹೇಳಕ್ ಹೋಗಿದ್ರು ಅನ್ನೋದು ಕೂಡ ಇದು ಆಗ್ಬಿಟ್ಟದೆ. ಈಗ ನೋಡ್ಬೇಕು ಕಣಪ್ಪ ಯಾರಾಗ್ತಾರಂತ ನಾವು ಕಾದ್ ನೋಡ್ಬೇಕು. ಯಾರಾದ್ರೆ ಏನ್ ಕಣಪ್ಪ, 2028ವರೆಗೂ ಕಾಂಗ್ರೆಸ್ ಇರುತ್ತೆ ಅಂತ ಜನಗಳು ಮಾತಾಡ್ತಾವ್ರೆ. ನೋಡ್ಬೇಕು ಯಾವ ಬದಲಾವಣೆ ಆಗುತ್ತೆ ಏನಂತ. 2 ವರ್ಷ ನೀನು 2 ವರ್ಷ ನಾನು ದೋಸ್ತಿ ಅಂದಿದ್ದು ಈಗ ಹಿಂಗಾಗ್ಬಿಟ್ಟದೆ. ಟ್ವಿಸ್ಟ್ ಬಂದ್ಬಿಟ್ಟಿದೆ, ಕ್ಲೈಮ್ಯಾಕ್ಸ್ ಕಾಂಗ್ರೆಸ್ ಅಲ್ಲಿ. ನೋಡೋಣ ಕಾದಿ ಯಾರಾಯ್ತಾರೆ ಅಂತ ಕಣಪ್ಪ. ಓಕೆ, 15ನೇ ತಾರೀಕು DCM ಭೇಟಿ ಹೈಕಮಾಂಡ್ಗೆ ದೆಹಲಿಯಲ್ಲಿ. ಓಕೆ, ಇನ್ನು ವಿಚಾರಗಳು ಕಣಪ್ಪ. ಪಾಪ ಗ್ಯಾಸ್ ಗೀಸರ್ ಇಂದ ಪಾಪ ಇಬ್ರು ಹುಡುಗಿರು ಮೈಸೂರಲ್ಲಿ ತೀರ್ಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಗ್ಯಾಸ್ ಗೀಸರ್ ತುಂಬಾ ಡೇಂಜರ್ ಕಣ್ರಪ್ಪ. ಅದಕ್ಕೇನಂದ್ರೆ ಗಾಳಿ ಹೋಗಕ್ಕೆ ಜಾಗ ಬಿಡಬೇಕು. ನಮ್ಮ ಮನೆಯೊಳಗೂ ಗೀಸರ್ ಐತೆ ಕಣಪ್ಪ, ಆದ್ರೆ ಕಿಟಕಿನ ಓಪನ್ ಇಡಬೇಕು. ಗ್ಯಾಸ್ನ ಹೊರಗಡೆ ಇಟ್ಟು ನಾವು ಪೈಪ್ನ ಒಳಗಡೆ ತಗೊಂಡಿದೀವಿ, ಗ್ಯಾಸ್ ಓಪನ್ ಬಿಟ್ಟಿರಬೇಕು. ಆ ಗ್ಯಾಸ್ ಅನ್ನು ಲೀಕ್ ಆಯ್ತು ಅಂದ್ರೆ ಅವಾಗ ಬೀಳ್ತಾರೆ, ಉಸಿರುಗಟ್ಟಿ ಸಾಯೋ ಚಾನ್ಸಸ್ ಇರುತ್ತೆ. ಅಂದ್ರೆ ಇಲ್ಲಿ ಆಗಿದೆ, ಈ ತರ ಆಗಿರೋದು ಇದೆ ಇಲ್ಲಿ. ದಯವಿಟ್ಟು ಹುಷಾರಾಗಿರ್ರಿ. ಗೀಸರ್ ಇರೋರು ಮಕ್ಕಳನ್ನ ಒಳಗಡೆ ಸ್ನಾನಕ್ಕೆ ಹೋದಾಗ ಏನೇ ಆಗಿರಲಿ ಕಿಟಕಿಗಳನ್ನ ದಯವಿಟ್ಟು ಓಪನ್ ಇಡಿ. ಗ್ಯಾಸ್ನ ಹುಷಾರಾಗಿ ನೋಡ್ಕೊಳ್ಳಿ. ಸ್ವಲ್ಪ ಗಾಳಿ ಆಡೋಕ್ಕೆ ಜಾಗ ಇರಬೇಕು ಯಾವಾಗಲೂ, ಗ್ಯಾಸ್ ಗೀಸರ್ ಇದ್ದಾಗ ಸ್ಪೆಷಲಿ. ಓಕೆ, ಎಚ್ಚರವಾಗಿರ್ರಿ ದಯವಿಟ್ಟು. ಇನ್ನು ಮತ್ತೆ ಈ ಥರ ಯಾವುದೂ ಆಗಬಾರ್ದು. ಇಂಥವು ಸುಮಾರಾಗಿತ್ತು. ಅದು ಕೂಡ ಕಾಯಿಲೆ ಏನು ಬರ್ತೋ ಬಿಂದಿಗೆಯೊಳಗಿಟ್ಟು ನೀರು ಕಾಯಿಸ್ತೀವಲ್ಲ, ಅದಕ್ಕೂ ಕೂಡ ಅದು ಡೇಂಜರ್ ಯಾಕಂಡ್ರಪ್ಪ. ಹುಷಾರಾಗಿರಿ ದಯವಿಟ್ಟು. ಯಾಕಂದ್ರೆ ಎಲ್ಲ ನಮ್ಮ ಫ್ಯಾಮಿಲಿನ ಇದ್ದಂಗೆ ಎಲ್ಲರಿಗೂ ಎಚ್ಚರಿಸ್ಕೊಡ್ತೀನಿ. ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ ಮೆಸೇಜ್ಗಳನ್ನ. ದಯವಿಟ್ಟು ಗ್ಯಾಸ್ ಗೀಸರ್ ಆಗಿರ್ಬೋದು, ಇಲ್ಲ ಕಾಯಿಲ್ ಆಗಿರ್ಬೋದು, ಬಿಂದಿಗೆಲಿಟ್ಟು ಏನು ಕಾಯಿಸ್ತೀವೋ ಅದು ಕೂಡ ತುಂಬ ಡೇಂಜರು. ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ. ಯಾಕಂದ್ರೆ ನೀವೆಲ್ಲ ನಮ್ಮ ಪರಿವಾರನೇ. ನಿಮಗೆ ಏನೋ ತೊಂದರೆ, ಎಲ್ಲ ನಮ್ಮ ಪರಿವಾರ ಇದ್ದಂಗೆ ನೀವು ನಮ್ಮ ಪರಿವಾರ ಇದ್ದಂಗೆ ಅಲ್ವಾ. ಯಾಕೆ ದಯವಿಟ್ಟು ಬೇಡ, ಎಲ್ಲರಿಗೂ ಎಚ್ಚರಿಸ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನೊಂದು ವಿಚಾರ ಕಣಪ್ಪ, ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತೆ ಮುಖಭಂಗ. ಯಾಕಂತ ನಿಮಗೆ ಗೊತ್ತಿದೆ, 12 ಜನ ಏನಾಗಿದೆ ಏನು ಎತ್ತ ಅಂತ ನಿಮಗೂ ಮೇಟ್ರಿಗೆ ಗೊತ್ತಿದ್ದೇ ಇರುತ್ತೆ. ಆದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಮುಖಭಂಗ ಅಂತ ಹೇಳ್ತಾವ್ರೆ ಕಣಪ್ಪ. ಪಾಪ ಮತ್ತೆ ಸೋಲು ಅನ್ನೋದು ಆಗ್ಬಿಟ್ಟದೆ. ಏನೇ ಮಾಡೋಕ್ಕಲ್ಲ ಕಣಪ್ಪ. ಟೈಮ್ ಬರೋರ್ಗು ಹಂಗೆ ಮನುಷ್ಯನ ಟೈಮ್ ಒಂದ್ಸತಿ ಕೇಳ್ತು ಅಂದ್ರೆ ಕೆಟ್ಟೋಗ್ಬಿಡ್ತೈತೆ, ಒಂದ್ಸತಿ ಚೆನ್ನಾಗಾಯ್ತು ಅಂದ್ರೆ ಮತ್ತೆ ಸರಿ ಹೋಗ್ಬಿಡ್ತದೆ. ಅದಕ್ಕೆ ಹುಷಾರಾಗಿರ್ಬೇಕು ರಾಜಕಾರಣಿಗಳು. ಏನು ಮಾಡೋಕ್ಕಲ್ಲ ಕಣಪ್ಪ. ಜಾರಕಿಹೊಳಿ ಸಾಹೇಬರು ಜಾರಿ ಬಿದ್ದಿದ್ದಕ್ಕೆ ಈ ಥರ ಎಲ್ಲ ಆಯ್ತು ಅಂತ ಜನ ಮಾತಾಡ್ತಾವ್ರಿ. ಎಸ್, ಆ CD ಲೇಡಿ ಏನು ಕೇಸ್ ಆಗಿತ್ತು ಅವಾಗಿಂದ ಪಾಪ ಎಡವಟ್ಟು ಶುರು ಆಗ್ಬಿಟ್ಟದೆ ನಮ್ಮ ಸಾಹೇಬರು ಜಾರಕಿಹೊಳಿ ಸಾಹೇಬರಿಗೆ. ರಮೇಶ್ ಜಾರಕಿಹೊಳಿ ಸಾಹೇಬರಿಗೆ CD ಲೇಡಿಯಿಂದ ಎಡವಟ್ಟಾಗಿರುವಂಥದ್ದು, ಅವಾಗಿಂದನೂ ಎಡವಟ್ಟು ಆಗ್ತಾನೆ ಐತೆ. ಓಕೆ, ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಅಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಈಗೀಗ ಬಂದ ಸುದ್ದಿ, ರಾಹುಲ್ ಗಾಂಧಿ ಆಮೇಲೆ ಸೋನಿಯಾ ಗಾಂಧಿ ಅವರು ಆಗಮನ ಬೆಂಗಳೂರಿಗೆ. ಏನಾದರೂ ಬದಲಾವಣೆಗಳು ತರ್ತಾರ ರಾಜಕೀಯದಲ್ಲಿ, ಅಂದ್ರೆ ಅವರ ಪಕ್ಷದಲ್ಲಿ ಏನಾದರೂ ಬದಲಾವಣೆಗಳು ಇರುತ್ತಾ, CM ಬದಲಾವಣೆ ಏನಾದ್ರು ಇರುತ್ತಾ, ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಅವರಿಗೆಲ್ಲ. ಸ್ವಲ್ಪ ಶೇಕಿಂಗ್ ಅಲ್ಲಿ ಅವ್ರೆ, ಯಾಕಂದ್ರೆ ಅವ್ರು ಬತ್ತಾವ್ರಂದ್ರೆ ಏನಾದ್ರೂ ಒಂದು ಬದಲಾವಣೆ ಇದ್ದೇ ಇರುತ್ತೆ ಅಂತ. ಸೊ ಸಿದ್ದು ಸಾಹೇಬರು ಕೂಡ
ಕಾದ್ ನೋಡಬೇಕು, ಯಾಕೆ ಬರ್ತಾವ್ರಂತ ಅವ್ರಿಗೂ ಕೂಡ ಗೊತ್ತಿಲ್ಲ, ಅವರು ಶಾಕಿಂಗಲ್ಲಿ ಅವರೇ. ಸೊ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಬೆಂಗಳೂರಿಗೆ ಆಗಮನವಿದೆ. ನವೆಂಬರ್ ಕ್ರಾಂತಿ ಏನಿದೆ ಆ ಕ್ರಾಂತಿ ಇವಾಗಲೇ ಶುರು ಆಗಬಹುದು. ಎಷ್ಟು ಜನಕ್ಕೆ ವಾಂತಿ ಆಗುತ್ತೆ, ಎಷ್ಟು ಜನಕ್ಕೆ ಕ್ರಾಂತಿ ಆಗುತ್ತೆ ಅಂತ ಈಗ ಗೊತ್ತಾಗುತ್ತೆ ಅವರು ಬಂದಾದ ಮೇಲೆ ಏನು ಬದಲಾವಣೆಗಳು ಮಾಡ್ತಾರೆ ಅಂತ. ಎಸ್, ಇನ್ನೂ ಹಲವಾರು ವಿಚಾರಗಳಿವೆ. ಜಸ್ಟ್ ವೇಟ್ ಅಂಡ್ ವಾಚ್. ಪಾಲಿಟಿಕ್ಸ್ ಮಸಾಲ ದೋಸಾ. ಇನ್ನೊಂದು ಸುದ್ದಿ ಕಣಪ್ಪ, US ಮಿಲಿಟರಿ ಛೋಪರ್ ಹೆಲಿಕಾಪ್ಟರ್, US ಮಿಲಿಟರಿದು ಹೆಲಿಕಾಪ್ಟರ್ ಚೈನಾ ಕಡೆ ಬ್ಲಾಸ್ಟ್ ಆಗಿದೆ. ಯಾಕಾಗಿದೆ ಏನು ಅಂತ ಗೊತ್ತಿಲ್ಲ ಕಣಪ್ಪ. ಸುದ್ದಿ ಬಂದಿರೋಂಥದ್ದು ಇಂಥದ್ದು, ಅಲ್ಲೋಗಿ ಕ್ರ್ಯಾಶ್ ಆಗ್ಬಿಟ್ಟೈತಿ ಅಂತ ಮೆಸೇಜ್ ಬಂದ್ಬಿಟ್ಟಿದೆ ಕಣಪ್ಪ. ಅದು ಚೈನಾ ಕಡೆ ಹೋಗಿ US ಅದು ಯಾಕಂತ ಗೊತ್ತಿಲ್ಲ. ಅವ್ರು ಯಾಕೆ ಅಲ್ಲಿ ಹೋಗಿದ್ರು, ಅದು ಯಾಕೆ ಕ್ರ್ಯಾಶ್ ಆಯಿತು ಅನ್ನೋದು ಗೊತ್ತಿಲ್ಲ. ಬಂದೇ ಬರುತ್ತೆ, ಮಾಹಿತಿ ಬಂದರೆ ನಾನು ನಿಮ್ಗೆ ಖಂಡಿತ ಅದ್ರ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ಸುದ್ದಿಗಳವೇ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಪಬ್ಲಿಕಲ್ಲಿ ಟ್ರಾಫಿಕ್ ಪೊಲೀಸ್ ದರ್ಪ ಫುಲ್ಲು ಏನು ಅವ ಮೇಂಟೈನ್ ಮಾಡಿ ಶುರು ಮಾಡ್ಬಿಟ್ಟವ್ರೆ. ಪಬ್ಲಿಕ್ನ ಹೊಡಿತಾವ್ರೆ, ಪಬ್ಲಿಕ್ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ಬಿಟ್ಟವ್ರೆ ಕಣಪ್ಪ. ಟ್ರಾಫಿಕ್ ಪೊಲೀಸ್ನವ್ರದ್ದು ಎಲ್ಲ ಫುಲ್ಲು ಇಲ್ಲಿ ಶುರು ಆಗ್ಬಿಡದೆ, ಫುಲ್ ದರ್ಪನ ಶುರು ಹಚ್ಕೊಂಡ್ಬಿಟ್ಟವ್ರೆ. ಟ್ರಾಫಿಕ್ ಪೊಲೀಸ್ನವರು ಪಬ್ಲಿಕ್ ಅಲ್ಲೇ ಹೊಡಿತಾ ಇರೋಂಥದ್ದು. ಯಾಕೆ ಇನ್ನು ವಿಚಾರಗಳಿವೆ ಕಣಪ್ಪ, ಜಸ್ಟ್ ವೇಟ್ ಅಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಸಲ್ಮಾ ಮರ್ಡರ್. 4 ಮಕ್ಕಳ ತಾಯಿ ಮುಸ್ಲಿಂ ಮಹಿಳೆಯ ಮರ್ಡರ್ನ ಮಾಡಿ ಆಟೋದಲ್ಲಿ ಇಟ್ಟಿದ್ರಂತೆ. ಆ ರಹಸ್ಯ ಬಯಲಾಗಿದೆ. ಸೊ ಆ ಬಯಲು ಏನಾಗಿದೆ, ಏನು ರಹಸ್ಯ ಅನ್ನೋದು ನಿಮಗೂ ಕೂಡ ನೋಡ್ಬೋದು. ಇನ್ನು ಇದೇ ವಿಚಾರಗಳು, ಹಲವಾರು ವಿಚಾರಗಳು. 4 ಮಕ್ಕಳಿತ್ತು ತಾಯಿ ಸಲ್ಮಾ ಅವರಿಗೆ. ಸೊ ಅವ್ರದ್ದು ಮರ್ಡರ್ ಮಾಡಿಬಿಟ್ಟು ಆಟೋದಲ್ಲಿ ಇಟ್ಟಿದ್ರಂತೆ. ಆ ರಹಸ್ಯ ಬಯಲಾಗಿದೆ. ಇನ್ನು ವಿಚಾರಗಳು ಕಣಪ್ಪ. ಇನ್ನೊಂದು ಸುದ್ದಿ ಕಣಪ್ಪ, ಬರ್ರಪ್ಪ ಅಗ್ರಹಾರ ಜೈಲಿನಲ್ಲಿ 5 ದಿನ ಪೊಲೀಸ್ ಅವ್ರನ್ನ ಅಮಾನತ್ತು ಮಾಡಾಕಿದ್ದಾರೆ. ಯಾಕಪ್ಪ ಅಂದ್ರೆ ಮೊನ್ನೆ ಸೈದಿಕು ಮತ್ತೆ ಗುಬ್ಬಚ್ಚಿನ ಯಾರ್ಯಾರೋ ಬರ್ತ್ಡೇಗಳನ್ನ ಆಚರಿಸ್ಕೊಂಡಿದ್ರು. ಜೈಲ್ ಒಳಗಡೆ ಬರ್ತ್ಡೇ ಆಚರಿಸ್ಕೊಂಡಿದ್ರು. ಸಾದಿಕ್ ಖಾನ್ ಅವ್ರ ಹೆಂಡತಿನೇ ಅಲ್ಲಿ ಜೈಲ್ ಒಳಗಡೆ ಕರೆಸ್ಕೊಂಡು ಬರ್ತ್ಡೇನ ಆಚರಿಸ್ಕೊಂಡ್ಬಿಟ್ಟಾರೆ. ಸೆಲ್ಫಿ ಫೋಟೋ ವಿಡಿಯೋಗಳೆಲ್ಲ ವೈರಲ್ ಆಗ್ಬಿಡದೆ. ಸೊ ಪೊಲೀಸ್ನವರು ಬರ್ತ್ಡೇ ಆಚರಿಸ್ಬಿಟ್ಟವ್ರೆ, ಪಾರ್ಟಿ ಎಲ್ಲ ಅರೇಂಜ್ ಮಾಡಿಕೊಟ್ಟವ್ರೆ ಅಂತ ಹೇಳಿ 5 ಜನ ಪೊಲೀಸ್ನವ್ರನ್ನ ADGP ಅವರು B ದಯಾನಂದ್ ಅವರು ಅವ್ರನ್ನ ಅಮಾನತ್ತು ಮಾಡಾಕಿದ್ದಾರೆ. 5 ಜನ ಪೊಲೀಸ್ನವ್ರನ್ನ ಕೆಲಸದಿಂದ ತೆಗೆದಾಕಿದ್ದಾರೆ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡಿಸಿದ್ದಕ್ಕೆ. ಏನ್ರಪ್ಪ ಇದು ಹಿಂಗೆ ನಡೀತಾ ಇತ್ತಲ್ಲಪ್ಪ. ಕೈದಿಗಳಿಗೆಲ್ಲ ಫುಲ್ ಸನ್ಮಾನ ಎಲ್ಲ ಮಾಡ್ಕೊಂಡು ಬರ್ತ್ಡೇ ಎಲ್ಲ ಮಾಡ್ಕೊಂಡು ಕುಂತ್ಬಿಟ್ಟವ್ರೆ ಸೆಂಟ್ರಲ್ ಜೈಲಲ್ಲಿ. ಏನಪ್ಪ ಇದು ಹೆಂಗೆ ಬರ್ತದಪ್ಪ, ಕೇಕ್ ಎಲ್ಲಿಂದ ಬಂತು, ಯಾವಾಗ ಆರ್ಡರ್ ಕೊಟ್ಟರು, ಅವ್ರ ಬರ್ತ್ಡೇ ಡೇಟ್ ಹೆಂಗೆ ಗೊತ್ತು, ಏನು ಮಾಡಿದ ಕೆಲಸ ಆದ್ರೇನು, ಅವ್ರು ಬಂದು ಅಲ್ಲಿ ಕೈದಿಗಳಾಗಿರೋದು ಯಾಕೆ ಏನು ಅಂತ ತಿಳ್ಕೊಳ್ದಿರಿ ಪೊಲೀಸ್ನವರು ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಎಲ್ಲ ಲಕ್ಷ್ಮಿ ಕಣಪ್ಪ, ಲಕ್ಷ್ಮಿ ಮಹಿಮೆ. ಲಕ್ಷ್ಮಿದ್ ಬಿಟ್ಲಂದ್ರೆ ಏನು ಬೇಕಾರು ಆಯ್ತದೆ, ಲಕ್ಷ್ಮಿ ಕೊಟ್ಟು ವ್ಯವಹಾರ ಮಾಡಿಬಿಟ್ಟವ್ರಂತ ಮಾತುಕತೆ ನಡೀತಾವೆ ಕಣಪ್ಪ. ಸೊ ಹೀಗಾಗಿ ಈಗ ಅಮಾನತ್ತು ಮಾಡಕ್ಕವ್ರೆ 5 ಜನ ಪೊಲೀಸ್ನವ್ರನ್ನ ಬರ್ರಪ್ಪ ಅಗ್ರಹಾರ ಜೈಲಿಂದ B ದಯಾನಂದ್ ADGP ಅವರು. ಓಕೆ, ಇನ್ನೂ ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ. ಜಸ್ಟ್ ವೇಟ್ ಅಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ನಮಸ್ಕಾರ ಪ್ರದೀಪ್ ಈಶ್ವರ ಸಾಹೇಬ್ರಿ. ಇವ್ರು ಹೇಳಿರೋದು, ನಾವು ಕಾಂಗ್ರೆಸ್ನವರು ರಣೆ ಬೇಟೆಗಾರರು. ಒಂದು ಕಲ್ಲು ಏನಾದರೂ ನಮ್ಮ ಮೇಲೆ ಏನಾದರೂ ಬಿತ್ತೋದ್ರೆ ನಾವು ಮೂಟೆ ಕಲ್ಲುಗಳನ್ನ ಎತ್ತಾಕ್ಸ್ಬಿಡ್ತೀವಿ ಅಂತ ಹೇಳಿ. ಏನರಪ್ಪ ಇದು ಹಿಂಗೆ ಚಿಕ್ಕ ಮಕ್ಕಳ ಥರ ಹಿಂಗೆ ಜಗಳ ಹಿಡ್ಕೊಂಡು ಬಿಟ್ರೆ ಜನಗಳು ಹೆಂಗಪ್ಪ ನಿಮ್ಮನ್ನು MLA ಮಾಡ್ತಾರೆ, ನೀವೇ ಯೋಚನೆ ಮಾಡಬೇಕು ಅಂತ ಜನಗಳು ಮಾತಾಡ್ತಾವ್ರೆ. ಸೊ ಪ್ರತಾಪ್ ಸಿಂಹ ಅವರು ಆಮೇಲೆ ಪ್ರದೀಪ್ ಈಶ್ವರ್ ಸಾಹೇಬರು ಇಬ್ಬರು ದಯವಿಟ್ಟು ಸೈಲೆಂಟ್ ಆಗಿದ್ರೆ ಒಳ್ಳೆಯದು. ಯಾಕಂದ್ರೆ ಪಾಪ ಪಕ್ಷಗಳು ಹೆಸರು ಹಾಳಾಗ್ತೈತಿ ಅಂತ ಜನಗಳು ಮಾತಾಡ್ತಾವ್ರೆ. ನಾವು ಇರೋದನ್ನ ಹೇಳ್ಬಿಟ್ಟಿದೀವಿ ಕಣ್ರಪ್ಪ, ಒಂದೇ ಒಂದು ಕಲ್ಲು ಬಿದ್ರೆ ನಾನು ಮೂಟೆ ಅನ್ಲೋಡ್ ಮಾಡಿ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟವ್ರು. ರಣ ಬೇಟೆಗಾರರು ಕಾಂಗ್ರೆಸ್ ಅವರು ಅಂತ ಹೇಳಿರೋದು ಪ್ರದೀಪ್ ಈಶ್ವರ್ ಸಾಹೇಬ್ರು. ಆಯ್ತಪ್ಪ, ನೀವು ರಣ ಬೇಟರಾಗ್ರಿ ಏನಾರ ಆಗ್ರಿ, ದಯವಿಟ್ಟು ನಿಮ್ಮ ಪರ್ಸನಲ್ ವಿಚಾರಗಳನ್ನ ಪರ್ಸನಲ್ ಆಗಿ ಫೋನ್ ಮಾಡಿ ಮಾತಾಡ್ಕೊಂಡು ಬೈಕಳಿ. ಸೋಷಿಯಲ್ ಮೀಡಿಯಾ ಮುಂದೆ ಹಿಂಗೆಲ್ಲ ಹೇಳ್ಬಿಟ್ರೆ ನಾಳೆ ನಿಮ್ಮ ಪಕ್ಷದ ಹೆಸರುಗಳೆಲ್ಲ ಏನಾಗಬೇಕು, ಅದು BJP ಆಗಿರ್ಬೋದು ಇಲ್ಲಾಂದ್ರೆ ಕಾಂಗ್ರೆಸ್ ಆಗಿರ್ಬೋದು ಅಂತ ಜನ ಮಾತಾಡ್ತಾವ್ರಿ. ಓಕೆ, ಇನ್ನು ಹಲವಾರು ಸುದ್ದಿಗಳಿದ್ವು ಕಣಪ್ಪ. ಇವತ್ತಿನ ಸುದ್ದಿಗಳು ಇಷ್ಟ ಆಗಿತ್ತು ಕಣಪ್ಪ. ಇನ್ನು ವಿಚಾರಗಳು ಸಿಗ್ತವೆ. ಸುದ್ದಿಗಳಿಗೆ ಏನರಪ್ಪ ಕಡಿಮೆ ಸಿಗ್ತವೆ. ಸೊ ಮೋದಿ ಅವರಿಗೆ ಸ್ಕೆಚ್ ಮಾಡಿದ್ದಂತೂ ಅವನು ಬಂದು ಒಬ್ಬ ಇಂಟೆಲಿಜೆನ್ಸ್ ಅಂತೆ, ಅವನು ಯಾರೋ ಬಾಂಗ್ಲಾದೇಶದವನು, ಅವನೇ ಅಂತೆ ಸ್ಕೆಚ್ ಮಾಡಿದ್ದು. ಅವನ್ನ ಫಿನಿಶ್ ಮಾಡಾಕ್ಬಿಟ್ಟವ್ರಿ. ಸತ್ತೋಗ್ಬಿಟ್ಟವನೇ ಬಾಂಗ್ಲಾದೇಶದಲ್ಲಿ. ಅವನೇ ಅಂತೆ ಸ್ಕೆಚ್ ಮಾಡಿದ್ದು ಮೋದಿ ಅವ್ರನ್ನ ಎತ್ತಬೇಕು ಅಂತ. ಅಷ್ಟು ಸುಲಭವಾದ ಮಾತಲ್ಲ ಅಂತ ಹೇಳಿ BJP ಇಡೀ ಇಂಡಿಯಾನೇ ಹೇಳ್ತಾ ಇದೆ, ವಿ ಆರ್ ವಿತ್ ಮೋದಿ ಸಾರ್ ಅಂತ ಹೇಳ್ತಾವ್ರೆ. ಓಕೆನಪ್ಪ, ಎಷ್ಟು ವಿಚಾರಗಳು ಮುಗೀತು. ಓಕೆ, ಓಡಿ ಬರ್ತೀನಿರಪ್ಪ. ಶೇಂಬುಲಿಂಗಲ್, ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ಬರ್ಲೇನ್ರಪ್ಪ, ಓಡಿ ಬರ್ತೀನಿರಪ್ಪ. ಶೇಂಬುಲಿಂಗಲೇ ಎತ್ಲಾ ಕಾರಣ, ವಿಧಾನಸೌಧಕ್ಕೆ ಹೋಗ್ಬೇಕು, ಎತ್ಲಾ ಕಾರಣ ಬರ್ತೀವಿ ಕಂಡ್ರಪ್ಪ. ಶೇಂಬುಲಿಂಗ ಯಾಕ್ಲಾ ತೆಗೆದೆ ನಾನು ಬರ್ತೀನಪ್ಪ. ಒಂದೊಂದ್ಸತಿ ಕಾಣಿಸೋದೆಲ್ಲ ಕಣಪ್ಪ ನನಗೆ ಈ ರಾಜಕಾರಣಿಗಳೆಲ್ಲ ಆಟ ಆಡೋದು ನೋಡ್ಬಿಟ್ಟು ಕಣ್ಣೇ ಬ್ಲರ್ ಆಗಿ ಹೋಗ್ಬಿಡ್ತದೆ. ಬರ್ತೀನಪ್ಪ, ಬರ್ಲೇನಮ್ಮ, ಬರ್ತೀನಿರಪ್ಪ. ನಿಮ್ಮ ಓಟು ನನಗೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.